ಗುರುಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ದ್ವಿತೀಯ. ಇವತ್ತಿನ ನಕ್ಷತ್ರ ಪುನರಸು ನಕ್ಷತ್ರ. ಮಂಗಳವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಕೂಡ ಸಾಧಿಸುವಂತ ಶುಭ ದಿವಸ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆಗಳು ಕೂಡ ನೋಡುವಂಥದ್ದು. ಸ್ನೇಹಿತರು, ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಗಳನ್ನು ಕೂಡ ನೋಡುವಂಥದ್ದು. ಮನೆಯ ಒಳಗಡೆ ಮತ್ತು ಹೊರಗಡೆ ಶಾಂತಿ ನೆಮ್ಮದಿಯ ವಾತಾವರಣ ಕೂಡ ಕಂಡುಬರುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಮಾನಸಿಕವಾಗಿ ಒಂದಿಷ್ಟು ಏರುಗತಿ ಆಗುವಂಥದ್ದು, ಏರುಪೇರು ಆಗುವಂಥದ್ದು, ಸ್ಥಿತಿಗತಿಗಳಲ್ಲಿ ಉಂಟಾಗುವಂತಹ ಎಲ್ಲ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಮಾತು ಮತ್ತು ಸಮಾನರಾದಂತಹ ಅಂದ್ರೆ ನಿಮ್ಮ ತಾಯಿಯಂತ ಸಮಾನರಾದಂಥವರಿಗೆ ಒಂದಿಷ್ಟು ಅವರಿಂದ ಕಿರಿಕಿರಿ ಆಗುವಂತಹ ಸಂದರ್ಭಗಳು. ಕುಟುಂಬದಲ್ಲಿ ವೈಮನಸ್ಸುಗಳು ಹೆಚ್ಚಾಗುವಂಥದ್ದು. ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗುವಂಥದ್ದು. ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ಯಾವುದೇ ಪ್ರಗತಿಗಳು ಕೂಡ ಕಂಡು ಬರುವುದಿಲ್ಲ. ಜಾಗೃತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಪ್ರಮುಖವಾದಂತಹ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು. ಉದ್ಯೋಗದಲ್ಲಿ ಉತ್ತಮ ಒಂದಿಷ್ಟು ಚೇತರಿಕೆ ಕಾಣುವಂಥದ್ದು. ಉದ್ಯೋಗ ಸ್ಥಳಗಳಲ್ಲಿ ಮತ್ತೆ ಆರೋಗ್ಯಗಳಲ್ಲೂ ಒಂದಿಷ್ಟು ಉತ್ತಮ ಒಂದಿಷ್ಟು ಫಲಗಳನ್ನು ಸಿಗುವಂಥದ್ದಾಗಿರುತ್ತೆ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಕೂಡ ನೋಡುವಂಥ ಶುಭ ದಿವಸ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಇಂದು ನೀವು ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ನೋಡುವಂಥದ್ದು. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದಾಗಿರುತ್ತೆ. ಜೊತೆಗೆ ಸಹೋದರರು ಮತ್ತು ಹೇಳಿದ ಮಾತುಗಳಿಂದ ಒಂದಿಷ್ಟು ಆದಾಯದ ಮೂಲ ಹುಡುಕುವಂಥದ್ದು. ಮನೆಯ ಒಳಗಡೆ ಮತ್ತು ಹೊರಗಡೆ ನೆಮ್ಮದಿ ದಿನವನ್ನು ನೋಡುವಂಥ ಶುಭ ಕಾಲ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಮನೆಯಲ್ಲಿ ಕೆಲವು ಕಹಿ ಘಟನೆಗಳು ನೆನಪುಗಳು ಆಗುವಂಥದ್ದು. ಜೊತೆಗೆ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿ ಅಂತಲೂ ಹೇಳುವಂಥದ್ದು. ಪೌರ ಕಾರ್ಮಿಕರಿಗೆ ಮತ್ತು ಶ್ರಮಜೀವಿಗಳಿಗೆ ಉತ್ತಮ ಅಭಿವೃದ್ಧಿ ಅಂತಲೂ ಹೇಳುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಯಥೇಚ್ಛವಾದ ಧನಲಾಭ ಕಂಡುಬರುತ್ತೆ. ಮನೆಯಲ್ಲಿ ಕಹಿ ಘಟನೆಗಳು ಮಧ್ಯಾಹ್ನದ ಸಂಧ್ಯಾಕಾಲ ಸಮಯದಲ್ಲಿ ದ್ವಿತೀಯಾರ್ಧದಲ್ಲಿ ಎಲ್ಲ ದೂರವಾಗುವಂಥ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಸಿಂಹ ರಾಶಿಯವರು ಆರೋಗ್ಯದ ಕಡೆ ಗಮನ ಇರಬೇಕು. ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಇಂದು ನಿಮಗೆ ಮಾನಸಿಕ ಕಿರಿಕಿರಿಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಸ್ನೇಹಿತರೊಂದಿಗೆ ಇದ್ದಂತಹ ವೈಮನಸ್ಸುಗಳು ದೂರವಾಗುವಂಥದ್ದು. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಥೇಚ್ಛವಾದ ನಷ್ಟಗಳನ್ನು ನೋಡಿದರೆ ಬಂಡವಾಳಗಳು ವಾಪಸ್ ಬರುವಂತ ಸಂದರ್ಭಗಳು ಯಥೇಚ್ಛವಾಗಿರುತ್ತೆ. ದೀರ್ಘಕಾಲದ ಅನಾರೋಗ್ಯಗಳ ಸಮಸ್ಯೆಗಳೇನಾದಿದ್ರೆ ಅದು ಸಂಧ್ಯಾಕಾಲದಲ್ಲಿ ಹೆಚ್ಚಾಗುವಂಥದ್ದು. ವೈದ್ಯಕೀಯ ತಪಾಸಣೆ ಅತ್ಯಮೂಲ್ಯ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ತಾಯಿ ಭಗವತಿಯ ಆರಾಧನೆ ಒಳಿತು. ಮುಂದಿನ ರಾಶಿ ತುಲ. ತುಲಾ ರಾಶಿಯವರಿಗೆ ಹಣಕಾಸಿನ ತೊಂದರೆಯಿಂದ ಸ್ವಲ್ಪ ಮಟ್ಟಿಗೆ ಮುಕ್ತರಾಗುವಂಥದ್ದು. ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಕೂಡ ನೋಡುವಂಥದ್ದು. ಮಕ್ಕಳ ಆರೋಗ್ಯದಲ್ಲಿ ಒಂದಿಷ್ಟು ವೃದ್ಧಿ ಆಗುವಂಥದ್ದು. ಸಂತಸ ವಾತಾವರಣ ಅಂತಲೂ ಹೇಳುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಜಾಸವಾದಂಥ ನಿರ್ನಾಮಯವಾದಂತಹ ಯಶಸ್ಸನ್ನು ನೋಡುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ.
ವೃಶ್ಚಿಕ ರಾಶಿಯವರಿಗೆ ಇಂದು ನಿಮಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು, ದೈಹಿಕ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ದೂರ ಪ್ರಯಾಣದಿಂದ ಒಂದಿಷ್ಟು ನಷ್ಟವಾಗುವಂಥದ್ದು, ಒಡ ಹುಟ್ಟಿದವರೊಂದಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಜಾಗೃತಿಯಾಗಿರಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಹೆಣ್ಣು ದೇವರ ದರ್ಶನ ಅಥವಾ ನಿಮ್ಮ ಕುಲದೇವತೆಯ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಗರ್ಭಿಣಿಯರಿಗೆ ಆರೋಗ್ಯವಂತಹ ಶಿಶು ಪ್ರಾಪ್ತಿ ಯೋಗ, ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ವ್ಯತ್ಯಾಸಗಳಾಗುವಂಥದ್ದು, ಅಂದ್ರೆ ನಿಮ್ಮ ಮನಸ್ಥಿತಿಗಳಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗುವಂಥದ್ದು. ಹಾಗಾಗಿ ಒಂದಿಷ್ಟು ಹಳೆಯ ಹೂಡಿಕೆಗಳು ಯಾವ್ದಾರ ಇದ್ರೆ ಲಾಭವನ್ನು ಕೂಡ ನೀವು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ವೃತ್ತಿ ಮತ್ತು ಉದ್ಯೋಗದಲ್ಲಿ ವ್ಯಾಪಾರಗಳಲ್ಲಿ ಒಂದಿಷ್ಟು ಮಧ್ಯಮವಾದಂತಹ ಲಾಭಾಂಶ ಅಂತಲೂ ಹೇಳುವಂಥದ್ದು ಧನಸ್ಸು ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ದಿನದ ಮೊದಲ ಅರ್ಧದಲ್ಲಿ ಕೆಲಸ ಕಾರ್ಯಗಳು ವಿಳಂಬವಾಗುವಂಥದ್ದು, ಕೌಟುಂಬಿಕ ಸಮಸ್ಯೆಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು, ಆರ್ಥಿಕ ವಿಚಾರಗಳಲ್ಲಿ ಒಂದಿಷ್ಟು ಗೊಂದಲಗಳು ಹೆಚ್ಚಾಗುವಂಥದ್ದು. ದಿನದ ದ್ವಿತೀಯ ಅರ್ಧ ಭಾಗದಲ್ಲಿ ನಿವಾರಣೆಯಾಗಿ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಒಂದಿಷ್ಟು ಪ್ರಶಂಸೆ ಕೂಡ ನೋಡುವಂಥದ್ದು ಮಕರ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಇಂದು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಸೂಚನೆಗಳು ನೋಡಬಹುದು. ಮನಸ್ಸಿನಲ್ಲಿ ಒಂದಿಷ್ಟು ವೇದನೆಗಳು ಹೆಚ್ಚಾಗುವಂಥದ್ದು, ಆತ್ಮೀಯರಿಂದ ನಂಬಿಕೆ ದ್ರೋಹವಾಗುವಂಥದ್ದು ಸಂಭವಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ಶತ್ರುಘಾಟಗಳು ಹೆಚ್ಚಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಯಾವುದೇ ಪ್ರಗತಿಗಳು ಕೂಡ ಕಂಡುಬರುವುದಿಲ್ಲ ಕುಂಭರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಲಲಿತಾ ಸಹಸ್ರನಾಮ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ನಿಮಗೆ ದೃಷ್ಟಿ ದೋಷಗಳು ಹೆಚ್ಚಾಗುವ ಸಂಭವಗಳಿರುತ್ತೆ, ಎಚ್ಚರಿಕೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಗಳು ಕೂಡ ನೋಡುವಂಥದ್ದು, ಹಣಕಾಸಿನ ಒಳಹರಿವು ಹೆಚ್ಚಾಗುವಂಥದ್ದು, ಮಾನಸಿಕ ಸ್ಥಿತಿಗತಿಗಳಲ್ಲಿ ಸದೃಢವಾದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಶುಭ ದಿವಸ ಅಂತಲೂ ಹೇಳುವಂಥದ್ದು. ಶಿಕ್ಷಕರಿಗೆ, ಪ್ರಧಾನ ಕಲಾವಿದರಿಗೆ, ಛಾಯಾಗ್ರಾಹಕರಿಗೆ ಅತ್ಯುತ್ತಮ ಪ್ರಗತಿಗಳು ಕೂಡ ನೋಡುವಂಥದ್ದು ಮೀನರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಸ್ತ್ರೀ ಸೂಕ್ತ ಪಠನ ಕೇಳುವುದು ಅಥವಾ ಹೇಳುವುದು ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.